ಇದು ರಾಜ್ಯ ರಾಜಕಾರಣವೇ ಶೇಕ್ ಆಗುವಂತಹ ಸುದ್ದಿ. ಕಾಂಗ್ರೆಸ್ ನಾಯಕರು ಕೂಡ ಶಾಕ್ ಆಗುವಂತಹ ಸುದ್ದಿ. ಇದು ರಾಜ್ಯ ರಾಜಕಾರಣವೇ ಶೇಕ್ ಆಗುವಂತಹ ಸುದ್ದಿ. ಕಾಂಗ್ರೆಸ್ ನಾಯಕರು ಕೂಡ ಶಾಕ್ ಆಗುವಂತಹ ಸುದ್ದಿ. ಸದ್ಯಕ್ಕೆ 2 ದಿನ ಮೀಟಿಂಗ್ ನಡೆದ್ರು ಏನೂ ಆಗಲ್ವಾ, ನಾಯಕರು ನಿರ್ಧಾರ ತೆಗೆದುಕೊಂಡ್ರು ಏನು ಹೇಳಲ್ವಾ ಅಂತ ಹೇಳಿ ಗುಟ್ಟಾಗಿ ಇಟ್ಟು ಹೊಸ ಸಂವತ್ಸರಕ್ಕೆ ಬ್ಲಾಸ್ಟ್ ಮಾಡ್ತಾರಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಸ್ಫೋಟಕ ಸುದ್ದಿ. ಈ 2 ದಿನಗಳ ಕಾಲ ನಾಯಕರು ಏನ್ ಡಿಸೈಡ್ ಮಾಡ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಪ್ರತಿಯೊಬ್ಬರೂ ಕೂಡ ಕಾತುರದಿಂದ ಕಾದು ಕುಳಿತಿದ್ದಾರೆ. ಒಂದ್ ಕಡೆ ಸಿಎಂ ಬಣ, ಮತ್ತೊಂದು ಕಡೆ ಡಿಸಿಎಂ ಬಣ, ಇಬ್ರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಏನಾಗ್ಬೋದು, ಏನ್ ನಿರ್ಧಾರವನ್ನ ಕೈಗೊಳ್ಳಬಹುದು ಅಂತ ಹೇಳಿ. ಬಟ್ ಆದ್ರೆ ಏನೇ ನಿರ್ಧಾರವನ್ನ ಕೂಡ ತೆಗೆದುಕೊಂಡ್ರು ಅದನ್ನ ಬಹಿರಂಗ ಪಡಿಸೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ನಾಯಕರು ನಿರ್ಧಾರ ತೆಗೆದುಕೊಂಡ್ರು ಏನು ಹೇಳೋದಿಲ್ವಾ, ಏನು ಹೇಳೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳು ಇದೆಯಾ? ಇದು ಹೀಗೆ ಮುಂದುವರೆದುಕೊಂಡು ಹೋಗ್ಲಿ, ಕಚ್ಚಾಡ್ಕೊಂಡು ಹೀಗೆ ಇರ್ಲಿ ಅಂತ ಹೇಳಿ ಬಿಟ್ಬಿಡುತ್ತಾ ಹೈಕಮಾಂಡ್, ಅಥವಾ ಕರೆಸಿಕೊಂಡು ಮನವೊಲಿಸುವಂತಹ ಕೆಲಸವನ್ನ ಮಾಡಿ ಸದ್ಯಕ್ಕೆ ಸ್ವಲ್ಪ ಸಮಾಧಾನವಾಗಿ ಇರಿ ಅಂತ ಹೇಳಿ ಕಳ್ಸುತ್ತಾ? ಇದಕ್ಕೆ ಒಪ್ಕೊಳ್ತಾರ ಇಬ್ರು ನಾಯಕರು? ಸಿದ್ದರಾಮಯ್ಯನವರು ಒಪ್ಕೊಂಡ್ರೆ ಡಿಸಿಎಂ ಒಪ್ಕೋಬೇಕಲ್ಲ. ಪಟ್ಟು ಹಿಡಿದು ಕೂತಿದ್ದಾರೆ ಈ ತಿಂಗಳ ಒಳಗಾಗಿಯೇ ಏನಾದ್ರೂ ಡಿಸೈಡ್ ಮಾಡಿ ಅಂತ ಹೇಳಿ. ಹಾಗಾಗಿ ಅವರ ಡಿಸಿಷನ್ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ. ಬಟ್ ಆದ್ರೆ ಬಹಿರಂಗ ಪಡಿಸದೆ ಇರೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.